ಧ್ವನಿ ನ್ಯೂಸ್ಗೆ ಸ್ವಾಗತ. ಯಲಬುರ್ಗಾದಲ್ಲಿ 501 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿದೆ. ಮಹಿಳೆಯರಿಗೆ ಉಡಿ ತುಂಬುವ ಪದ್ಧತಿ ಭಾರತೀಯ ಸಂಸ್ಕೃತಿ ಪ್ರತೀಕ. ಇಂತಹ ಸಂಪ್ರದಾಯವನ್ನ ಇಂದಿಗೂ ಪಾಲಿಸಿಕೊಂಡು ಬಂದಿರುವುದು ಹೆಮ್ಮೆಯ ಸಂಗತಿ ಎಂದು ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷ ಶಕುಂತಲಾ ದೇವಿ ಪಾಟೀಲ್ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಇನ್ನರ್ ವೀಲ್ ಕ್ಲಬ್ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಗುರುವಾರ ನಡೆದ 501 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಪೂಜನೀಯ ಸ್ಥಾನ ನೀಡಲಾಗಿದೆ. ತಾಯಂದಿರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕು ಎಂದಿದ್ದಾರೆ ಮತ್ತು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ನೈತಿಕ ಮೈಗೂಡಿಸಿಕೊಂಡ್ರೆ ಅತ್ಯುತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದಿದ್ದಾರೆ. ಉಡಿ ತುಂಬುವ ಕಾರ್ಯಕ್ರಮ ಯಲಬುರ್ಗಾ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ವಿವಿಧ ಗ್ರಾಮದ ಮಹಿಳೆಯರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿ ಪಲ್ಲೆದ ಚಿನ್ನಮ್ಮ ಪಾಟೀಲ್, ಸುನೀತಾ ಪತಂಗ್ರಾಯ್, ಲತಾ ಕಲ್ಯಾಣಿ, ನಾಗರತ್ನ ನುಲುವಿ, ಭುವನೇಶ್ವರಿ ಅಧಿಕಾರಿ, ಗೀತಾ ಕೊತ್ತಲ್, ಲಕ್ಷ್ಮೀ ಅಧಿಕಾರಿ, ಶ್ರೀದೇವಿ ಭೀಮನಗೌಡರು, ರೇಖಾ ಅಯ್ಯನಗೌಡರು, ಹೇಮಾ ಹಕಾರಿ, ಇನ್ನರ್ ವೀಲ್ ಕ್ಲಬ್ಬಿನ ಸರ್ವ ಸದಸ್ಯರು ಭಾಗವಹಿಸಿದ್ರು. ಅಂದಪ್ಪ ಕೋಳೂರ, ಕೊಪ್ಪಳ. ಉಡಿ ತುಂಬಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಇನ್ನರ್ ವೀಲ್ ಕ್ಲಬ್ ಈಗಾಗಲೇ ಹೇಳಿದ್ರು, ಇದು ಸತತವಾಗಿ ಈಗ 8 ವರ್ಷ ಆಯ್ತು ನಮ್ದು ಇನ್ನರ್ ವೀಲ್ ಕ್ಲಬ್ ಆಗಿ. ಕ್ಲಬ್ ಅಂದ ತಕ್ಷಣ ದಯವಿಟ್ಟು ಮಹಿಳೆಯರು ಕ್ಲಬ್ ಅಂದ್ರೆ ಬೇರೆ ಅರ್ಥ ಮಾಡ್ಕೋಬೇಡಿ. ಈ ವೇದಿಕೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಇದು ಕೂಡ ಒಂದು ಸಂಸ್ಥೆ. ನಾವೆಲ್ಲ ಮತ್ತೆ ಗಂಡ್ಮಕ್ಳು ಹೋಗ್ತಾರಲ್ಲ ಅಂತ ಕ್ಲಬ್ ಅಂತ ತಿಳ್ಕೊಬೇಡ್ರಿ. ಇದು ಒಂದು ಸಂಸ್ಥೆ. ಬೇರೆ ದೇಶಗಳಲ್ಲಿ ಇರೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾಗಿದ್ರಿಂದ ನಾವು ಇದನ್ನ ಕ್ಲಬ್ ಅಂತೀವಿ ಹೊತ್ತು ಇದು ಆ ತರ ಕ್ಲಬ್ ಅಲ್ಲ. ಇದು ಒಂದು ಸೇವಾ ಮನೋಭಾವನೆ ಸಂಸ್ಥೆ. ನಮ್ಗೆ ಎಲ್ಲಿಂದನೂ ಫಂಡ್ ಬರೋದಿಲ್ಲ. ನಾವೆಲ್ಲ ಮೆಂಬರ್ಸ್ ಇದ್ದವ್ರ ಹತ್ರ ಹೋಗ್ತೀವಿ, ಕೇಳ್ತೀವಿ, ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರಿಗೆ ಊರಲ್ಲಿ ಅದಕ್ಕೆ ಅವಶ್ಯಕ ಅನಿಸ್ತೈತೆ ಅಂತ ಕೆಲಸಗಳನ್ನ ನಾವು ಇನ್ನರ್ ವೀಲ್ ಕ್ಲಬ್ನಿಂದ ಮಾಡ್ಕೊತಾ ಇದ್ದೀವಿ. ಈಗಾಗಲೇ ಹೇಳಿದಂಗೆ ನಮ್ಮ ಯಲಬುರ್ಗಾದಲ್ಲಿ ಉಚಿತ ಚಿಕಿತ್ಸಾ ಶಿಬಿರನ್ನ ಇಲ್ಲೇ ಮಗ್ಗಿ ಬಸವೇಶ್ವರ ಇದು ನಮ್ಮ ಮೂರ್ತಿಮಠದಲ್ಲಿ ಉಚಿತವಾಗಿ ತಪಾಸಣೆ ಮತ್ತೆ ಜೊತೆಗೆ ಅವ್ರಿಗೆ ಔಷಧನೂ ಕೂಡ ಫ್ರೀಯಾಗಿ ಕೊಡ್ತಿದ್ವಿ. ಆಮೇಲೆ ಫುಡ್ ಥೆರಪಿ ಮಾಡ್ತಿದ್ವಿ 7 ದಿವಸ ಸತತವಾಗಿ. ಈಗ ಮೊನ್ನೆ ಈ ಬಸವ ಜಯಂತಿ ನಿಮಿತ್ತವಾಗಿಯೇ 7 ದಿನಗಳ ಪರ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಚನಗಳನ್ನ ಸ್ಪರ್ಧೆ ಇಟ್ಟು ಮಕ್ಕಳಿಗೆ ಉತ್ಸಾಹ